ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ನಯನ ಅಂತೇಳ್ಬಿಟ್ಟು, ವಯಸ್ಸು 26 ವರ್ಷ ಕಂಪ್ಲೀಟ್ ಆಗಿದೆ. ವಿದ್ಯಾಭ್ಯಾಸ BCom ಆಗಿದೆ ಅಂತೇಳಿ ತಿಳಿಸಿರೋದು. ಕೆಲಸ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ. ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ. ಬಡವರ ಮನೆ ಹುಡುಗಿ ಅಂತೇಳಿ ಹೇಳ್ಕೊಂಡಿರೋದು. ಸದ್ಯ ಇರೋದು ಚಿಕ್ಕಪ್ಪನ ಮನೆಯಲ್ಲಿ. ಕಷ್ಟದ ಜೀವನ ನೋಡಿಕೊಂಡು ಬೆಳೆದಿದ್ದೇನೆ. ಯಾರಾದರೂ ಮದುವೆ ಆಗಿರಿದ್ರೆ ಕಾಲ್ ಮಾಡಿ ಅಂತೇಳಿ ಯಥೇಷ್ಟವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಚಿಕ್ಕಪ್ಪನ ಬಳಿ ಇರೋ ಹೊಂಡಾ ಜಾಸ್ 1.5 VX GTEC ಕಾರ್ಬೇಕಿನ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಮದುವೆ ಆಗೋದಕ್ಕೆ ದಿಢೀರ್ ನಿರ್ಧಾರ ಯಾಕೆ ಮಾಡಿದ್ದು ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಚಿಕ್ಕಮ್ಮ ತುಂಬ ಒಳ್ಳೆಯವರು, ನನ್ನನ್ನು ಮಗಳ ಹಾಗೆ ಸಾಕಿದ್ದಾರೆ ಅಂತೇಳಿ ತಿಳಿಸಿದ್ದಾಳೆ. ಆದರೆ ಚಿಕ್ಕಮ್ಮ ಇಲ್ಲದಾಗ ಕುಡಿದ ಮತ್ತಲ್ಲಿ ನನ್ನನ್ನು ಕೈದಾಡಕ್ಕೆ ಕರೀತಾನೆ. ಇತ್ತೀಚೆಗೆ ಇಷ್ಟವೇ ಆಗ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಈ ವಿಚಾರವನ್ನು ಚಿಕ್ಕಮ್ಮನ ಎದುರುಗಡೆ ಹೇಳಿದಾಗ ಮದುವೆ ಮಾಡುವ ಒಂದು ಪ್ಲ್ಯಾನ್ ಕೂಡ ಮಾಡಿರುವಂಥದ್ದು. ಯಾರಾದರೂ ಚೆನ್ನಾಗಿರುವ ಮನೆತನ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಅಂಥವ್ರನ್ನು ಮದುವೆ ಆಗ್ತೀನಿ ಅಂತೇಳಿ ಅದೆಷ್ಟು ಮದುವೆ ಆಗೋದಕ್ಕೆ ದಿಢೀರ್ ನಿರ್ಧಾರ ಯಾಕೆ ಮಾಡಿದ್ದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಈ ಥರದ ಒಂದು ಮನೆತನ ಮತ್ತು ಗಂಡು ಸಿಕ್ಕರೆ ಸಾಕು, ಮದುವೆ ಆಗ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ಹೊಲ ಮನೆ ರೈತ ಕೆಲಸ ಮಾಡುವ ವರ ಇದ್ರೂ ಸಹಿತ ಓಕೆ ಅಂತೇಳಿ ಹೇಳ್ಕೊಂಡಿರೋದು. ಸೆಕೆಂಡ್ ಒನ್ನು, ಗಂಡನ ಮನೆ ಕಡೆ ಮಗಳಿಗೆ ಹಿಂಸೆ ಕೊಡುವ ಒಂದು ಮನೆತನ ಬೇಡ ಅಂತೇಳಿ ಚಿಕ್ಕಮ್ಮನ ಆಸೆ ಆಗಿದೆ. ಚೆನ್ನಾಗಿ ಸುಖವಾಗಿ ನೋಡ್ಕೊಳ್ಬೇಕು. ನಾಲ್ಕನೇದು, ವರೋಪಚಾರ ಕೇಳುವ ಗಂಡಸರು ಸ್ವಲ್ಪ ದೂರ ಇರಿ, ಯಾಕಂದರೆ ಬಡತನದ ಒಂದು ಮಹಿಳೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ದರ್ಪ ತೋರಿಸುವ ಗಂಡು ಇದ್ರೆ ಖಂಡಿತವಾಗಿ ಕೊಡೋದಿಲ್ಲ ಅಂತೇಳಿ ಇದೆಷ್ಟು ಈ ಥರದ ಒಂದು ಮನೆತನ ಮತ್ತು ಗಂಡು ಸಿಕ್ಕರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಫೈನಲ್ ಆಗಿ ಇವರ ಬಳಿರೋ ಹೊಂಡಾ ಜಾಸ್ 1.5 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು January 2016 ಅಂತೇಳಿ ಹೇಳಿರೋದು. ಇನ್ಶೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 78,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಸೆಕೆಂಡ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕಾರಿನ ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಅಂತೇಳಿ ತಿಳಿಸಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.